ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜವಾಗ್ಲೂ ನಿಮ್ಮಿಬ್ರಿಗೂ ಶೋಭನಾ ಏನಾದ್ರೂ ಆಗಿದ್ರೆ ನಿನ್ನನ್ ಬಿಟ್ಟು ನಿನ್ ಗಂಡ ಇರ್ತಾ ಇರ್ಲಿಲ್ಲ, ಈ ಮನೇನ್ ಬಿಟ್ಟು ನೀನು ಇರ್ತಾ ಇರ್ಲಿಲ್ಲ. ಇದೆಲ್ಲ ನಿಂದೆ ಅನ್ನೋ ಭಾವನೆ ನಿಂಗಿನ್ನೂ ಬಂದಿಲ್ವೇ? ಅಂದ್ರೆ ಏನೇ ಅರ್ಥ? ಏನೂ ಆಗಿಲ್ಲ ಅಂತ. ನನ್ ಮುಂದೆ ತಲೆ ಬಗ್ಸಿ ಏನೇ ಪ್ರಯೋಜನ? ನಾಚಿಕೆಯಿಂದ ನಿನ್ ಗಂಡನ್ ಮುಂದೆ ತಲೆ ಬಾಗ್ಸಿದ್ರೆ ಚೆನ್ನಾಗಿರ್ತಿತ್ತು. ಉಪಯೋಗ ಇಲ್ಲ. ನೀನ್ ಹೀಗೆ ಇದ್ಬಿಟ್ರೆ ಯಾವ ಸಂಬಂಧನೂ ಇಲ್ಲ ಅಂತ ಬಿಟ್ಬಿಡ್ತಾನೆ. ಎಲ್ಲ ಸಂಬಂಧನೂ ಗಟ್ಟಿ ಮಾಡ್ಕೊಂಡು ಅವಳಿ ಮನೆಗೆ ಸೊಸೆ ಆಗ್ತಾಳೆ. ಅದಕ್ಕೆ ಈಗಾಗ್ಲೇ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ ಶೋಭನಾ ಆಗೋವರೆಗೂ ಈ ಮನೆಯಿಂದ ನಾನು ಹೋಗಲ್ಲ. ಹಾ, ಏನಜ್ಜಿ, ಏನ್ ಮಾಡ್ತಿದ್ದೀರಾ? ಏನೋ ಮಾಡ್ತಿದ್ದೆ ಕಣೆ. ನಿನ್ಗ್ಯಾಕೆ? ಎಲ್ಲ ನಿಂಗೆ ಹೇಳ್ಬೇಕಾ? ಇದು ನಿಮ್ಮತ್ತೆ ಮನೆ. ನಿನ್ ಗಂಡ ಇದ್ದಾನೆ ಅಂದ ಮಾತ್ರಕ್ಕೆ ಯಾವುದು ನಿನ್ ಸ್ವಂತ ಆಗಲ್ಲ. ಅದೆಲ್ಲ ನಿನ್ ಭ್ರಮೆ. ಅಯ್ಯೋ ಅಜ್ಜಿ, ಪಾಪ ಒಬ್ಳೇ ಏನೋ ಕಷ್ಟ ಪಡ್ತಿದ್ಯಲ್ಲ, ಏನೋ ಸಹಾಯ ಮಾಡೋಣ ಅಂತ ಬಂದ್ರೆ ಏನೇನೋ ಮಾತಾಡ್ತಿದ್ಯಲ್ಲ. ನಂಗ್ ನಿನ್ ಸಹಾಯ ಬೇಕಿಲ್ಲ, ಹೋಗು. ಸರಿ ಅಜ್ಜಿ. ಅವನ್ಗೆ ನೀನ್ ಕಂಡ್ರೆ ಇಷ್ಟ ಅಂತಲ್ವೇನೆ ನನ್ ಮನೆ ನನ್ ಗಂಡ ಅಂತ ಹಾರಾಡ್ತಿರೋದು? ಈ ಹಾಲ್ನ ಅವನ್ ಕುಡಿದು ಒಂದ್ಸಲ ನನ್ ಮೊಮ್ಮಗಳ ಜೊತೆ ಶೋಭನಾ ಆದ್ರೆ ಆಮೇಲೆ ನಿನ್ ತಾಳಿ ತೋರ್ಸಿದ್ರು 10 ಗೋಳ ಆಡಿದ್ರು ಅವನ್ ನಿನ್ ಕಡೆ ನೋಡೋದಿಲ್ಲ. ಒಂದ್ಸಲ ಏಯ್ ನಿಂತ್ಕೊಳೆ. ಅಬ್ಬಾ, ಒಳ್ಳೆ ರೀಲ್ಸ್ ಮಾಡ್ತಿದ್ರೆ ಮಧ್ಯದಲ್ಲಿ ಬಂದು ಹಾಳು ಮಾಡ್ತೀಯಲ್ಲ ಅಜ್ಜಿ. ಇದ್ರ ಮೇಲಿರೋ ಆಸಕ್ತಿನ ನಿನ್ ಗಂಡನ್ ಮೇಲೆ ತೋರ್ಸಿದಿದ್ರೆ ಇಷ್ಟೊತ್ತಿಗೆ ನಿನ್ ತಾಯಿ ಆಗಿರ್ತಿದ್ದೆ. ಸರಿ ಬಿಡು, ಈ ಹಾಲ್ ತಗೊಂಡು ಹೋಗು. ಈಗ ಈ ಹಾಲ್ ಯಾಕಜ್ಜಿ? ನಿಂಗಲ್ಲ ಕಣೆ ದಡ್ಡಿ, ಇದನ್ನ ನಿನ್ ಗಂಡನ್ ಕುಡ್ಸು. ಕೊನೆಗೆ ನೀನು ಸ್ವಲ್ಪ ಕುಡಿ. ಯಾಕೆ? ನನ್ ಬಾಯಲ್ಲಿ ಹೇಳ್ಬೇಕೇನೆ, ಕುಡಿಸ್ಬಿಟ್ ನೋಡು. ಬೆಳಿಗ್ಗೆ ಹೇಳೋ ಅಷ್ಟೊತ್ತಿಗೆ ನಿಂಗೆ ಎಲ್ಲ ಗೊತ್ತಾಗತ್ತೆ. ಅಯ್ಯೋ ಅಜ್ಜಿ, ನಮ್ ಶೋಭನಾ ನಡಿಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ ಅನ್ಸುತ್ತೆ. ಆದ್ರೆ ನಿನಗೇನ್ ಗೊತ್ತು, ನನಗೆ ಇದೆಲ್ಲ ಏನೂ ಇಷ್ಟನೇ ಆಗಲ್ಲ ಅಂತ. ನೀನು ಏನ್ ಮಾಡ್ತೀಯ? ನನ್ ಸಂಸಾರ ಚೆನ್ನಾಗಿರ್ಲಿ ಅಂತ ಹೀಗೆಲ್ಲ ಮಾಡ್ತಿದ್ಯಾ. ಹಾಲ್ ಕೊಟ್ರಾಯ್ತು, ನಾನೇನ್ ಕಳ್ಕೊತೀನಿ ಹೇಳು? ಏನ್ ಯೋಚಿಸ್ತಿದ್ಯೆ? ತಗೊಂಡ್ ಹೋಗು. ಅವನ್ ನಿದ್ದೆ ಮಾಡ್ಬಿಟ್ರೆ ಕಷ್ಟ. ಹೋಗು. ಸರಿ ಅಜ್ಜಿ. ಏನಂದ್ರೆ ಹಾಲು. ಏನಿವತ್ತು ಹೊಸದಾಗಿ? ಅಜ್ಜಿ ಕೊಡು ಅಂದ್ರು. ಯಾಕೆ? ಅಂದ್ರೆ ನಾವ್ ಹೀಗಿರ್ತೀವಿ ಅಂತ ಅವ್ರಿಗೂ ಗೊತ್ತಿಲ್ವಲ್ಲ. ನಿನಗ್ ಗೊತ್ತು ತಾನೆ, ಮತ್ ನೀನ್ ಯಾಕೆ ತರಕ್ ಹೋದೆ? ಅಂದ್ರೆ ನಾವೀಗ ಹೇಗಿದ್ದೀವಿ ಅಂತ ಅಜ್ಜಿಗೆ ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ.
ಏಯ್ 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 ಏನ್ ಮಾಡ್ತಿದ್ಯೆ? ಬಾ. ಏನೇ ಬಾಗಲ್ ತಟ್ಟಕ್ ಹೋಗ್ತಿದ್ಯಾ? ಅವರಿಬ್ಬರನ್ನು ನೆಮ್ಮದಿಯಾಗಿ ಸಂಸಾರ ಮಾಡಕ್ ಬಿಡಲ್ವಾ? ತಂಗಿಗೋಸ್ಕರ ಯೋಚಿಸ್ತೀನಿ ಅಂತ ತಂಗಿ ಜೀವನನೇ ಹಾಳು ಮಾಡ್ತಿದ್ಯಲ್ಲೇ. ಸಾಕ್ ನಿಲ್ಸ್ತೀಯಾ? ಯಾಕೆ ಪ್ರತಿಯೊಂದಕ್ಕೂ ಏನೇನೋ ಊಹಿಸ್ಕೊತಾನೆ ಇರ್ತೀಯ ಅಜ್ಜಿ? ಹೌದೇ, ನಾನು ಹಾಗೆ ಅನ್ಕೊಳ್ಳೋದು. ನಿಂಗೆ ಯಾವ ದುರುದ್ದೇಶನೂ ಇಲ್ಲ ಅಂದಿದ್ರೆ ತಂಪಾಡಿಗೆ ತಾವು ಏಕಾಂತದಲ್ಲಿರೋ ಗಂಡ ಹೆಂಡತಿಗೆ ತೊಂದರೆ ಕೊಡಕ್ ಯಾಕೆ ನೋಡ್ತೀಯಾ? ಹಾಗಾಗಲ್ಲ ಅಜ್ಜಿ. ಬೆಳಗ್ಗೆ ಹೋಮ ಮಾಡ್ಬೇಕು ಅಲ್ವಾ? ಹಿಂದಿನ ದಿನ ರಾತ್ರಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮಲಗಬಾರ್ದಂತೆ. ಏನೇ ಅವರಿಬ್ರು ಒಂದಾಗ್ಲಿ ಅಂತ ನಾನೇನೋ ಮಾಡಿದ್ರೆ ಅದನ್ನ ತಿಳ್ಕೊಂಡು ಅವರಿಬ್ಬರನ್ನ ದೂರ ಮಾಡ್ಬೇಕು ಅಂತ ನಾಟಕ ಆಡ್ತಿದ್ಯಾ? ಇಲ್ಲ ಅಜ್ಜಿ, ಇಂದು ಅಜ್ಜಿನೇ ಹೇಳ್ ಕಳ್ಸಿದ್ದು. ಯಾರು ಹೇಳಿದ್ರು ಅಷ್ಟೇ, ಇವತ್ತವ್ರನ್ನ ಬೇರೆ ಮಲ್ಗಕ್ಕೆ ನಾನ್ ಬಿಡಲ್ಲ. ಹಾ, ಇವಾಗ ನಾನು ಏನ್ ಮಾಡ್ಬೇಕು? ಈ ಹಾಲು ಕುಡಿದ್ರೆ ಸಾಕು. ಅಜ್ಜಿ ಜಾಗ ಬಿಡು. ಜರ್ಗಲ್ಲ, ಏನ್ ಮಾಡಿದ್ರು ಅಷ್ಟೇ. ಏನು ಇನ್ನು ದೇವಂಶನ ಹೊರಗೆ ಕರೆದಿಲ್ವಾ? ಗಂಡ ಹೆಂಡತಿ ಇಬ್ರು ಏಕಾಂತದಲ್ಲಿ ಇರ್ತಾರಲ್ಲ, ಯಾಕೆ ಸುಮ್ಮನೆ ತೊಂದರೆ ಕೊಡ್ಬೇಕು? ಈಗ ಎಷ್ಟೋ ರಾತ್ರಿಗಳನ್ನ ಕಳೆದಿದ್ದಾರೆ, ಮುಂದೆ ಎಷ್ಟೋ ರಾತ್ರಿ ಕಳೀತಾರೆ. ಅವ್ರ ಸಂತೋಷಕ್ಕೆ ಯಾವ ಲೋಪನೂ ಬರಲ್ಲ. ಮೊದ್ಲು ಅವನ್ನ ಈಗ ಹೊರಗೆ ಕರೀರಿ. ದೇವಾಂಶ್, ದೇವಾಂಶ್ ಹೊರಗ್ ಬಾರೋ. ಏ ದೇವಾಂಶ್. ಅಜ್ಜಿ ಕರೀತಿದ್ದಾರೆ. ಲೋ ದೇವಾಂಶ್, ಬಾಗಿಲು ತೆಗಿಯೋ. ಬರ್ತಾ ಇದ್ದೀನಿ. ಇಂದು ಹುಷಾರಾಗಿಡ್ಕೊ. ಏನಿಂದು? ಬೆಳಿಗ್ಗೆ ಹೋಮ ಇದೆಯಲ್ಲೋ, ಗಂಡ ಹೆಂಡತಿ ಇಬ್ರು ಇವತ್ತು ಒಟ್ಟಿಗೆ ಮಲಗಬಾರ್ದು. ಹೊರಗೆ ಮಲ್ಕೊಂಡ್ರು ಒಳಗಡೆ ಮಲ್ಕೊಂಡ್ರು ಅಷ್ಟು ವ್ಯತ್ಯಾಸ ಏನೂ ಇಲ್ಲ. ಏನಂದೆ? ಅದೇ ಇಂದು, ಇವತ್ತು ವಾತಾವರಣ ಚೆನ್ನಾಗೇ ಇದೆ, AC ಏನು ಬೇಕಾಗಿಲ್ಲ. ಹೊರಗಡೆ ಮಲ್ಕೊಂಡ್ರು ಒಳಗಡೆ ಮಲ್ಕೊಂಡ್ರು ಒಂದೇ ಅಂತ ಹೇಳಿದೆ. ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಮಲಗಬೇಕು ಅಂತಿರಲ್ಲ, ಇದ್ಯಾವ ಶಾಸ್ತ್ರ ಅತ್ತಿಗೆ? ನಮ್ಮನೆ ಶಾಸ್ತ್ರ ಬೀಗ್ರೆ. ಸರಿ ಕಣೋ, ನೀನ್ ಕೆಳಗೆ ಹೋಗಿ ಮಲ್ಕೋ. ಮತ್ತೆ ಒಳಗೆ ಯಾಕೋ? ಫೋನ್ ತಗೊಂಡ್ ಬರ್ತೀನಿ ಇಂದು. ಸರಿ ಸರಿ, ಬೇಗ ಬಾ. ಏನಾಯ್ತು? ನಾಳೆ ಹೋಮ ಅಲ್ವಾ, ಅದಕ್ಕೆ ನಾವಿಬ್ರು ದೂರ ದೂರ ಮಲ್ಕೋಬೇಕು. ದಿನಾಗ್ಲೂ ಹಾಗೆ ತಾನೇ ಮಲ್ಕೋತಿರೋದು? ಅಂದ್ರೆ ನಾವು ಹೀಗಿರ್ತೀವ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಹಾಲು ನೀನ್ ಕುಡ್ಕೋ. ಅಜ್ಜಿ ನಿಮಗ್ ಕೊಡು ಅಂದ್ರು. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು, ನೀನೇ ಕುಡ್ದು ನಾನು ಕುಡ್ದೆ ಅಂತ ಹೇಳು, ಸರಿನಾ? ಶ್ರೀಯಾ ಒಬ್ಳೇ ಇರ್ತಾಳೆ ಅಲ್ವಾ? ನೀನು ಅವಳ ಜೊತೆನೆ ಮಲ್ಕೋ ಅಜ್ಜಿ. ಏಯ್, ಕಾಲ್ ತೆಗಿ. ಅಪ್ಪ, ಏನೇ ಇದು ಚಿಕ್ಕ ಮಕ್ಳ ಥರ? ಸರಿಯಾಗಿ ಮಲ್ಕೋ. ಅಬ್ಬಾ, ಏಯ್, ಇವಾಗೇನಾಯ್ತೆ ನಿಂಗೆ? ಏನಂದ್ರೆ ಅಬ್ಬಾ ಶ್ರೇಯಾ, ಸುಮ್ನಿರ್ರಿ. ನಾನಂದ್ರೆ ನಿಮಗೆ ಇಷ್ಟ ಇಲ್ವಾ?
ಇಷ್ಟು ಗಟ್ಟಿಗೆ ಇಟ್ಕೊಂಡಿದ್ಯಲ್ಲೇ, ನಿನ್ ಗಂಡಂಗ್ ಕೊಡು ಅಂತ ಹೇಳಿದ ಹಾಲ್ನ ನೀನೇ ಕುಡಿದ್ಬಿಟ್ಟಿಯೇನೆ. ಬಿಡೆ. ನಾನ್ ಬಿಡಲ್ಲ ರೀ, ನಾನ್ ಬಿಟ್ರೆ ನೀವು ಏ ಶ್ರೀಯಾ ಎದ್ದೇಳೆ, ಬಿಡೆ. ಅಬ್ಬಾ ಬಿಡೆ ಬಿಡೆ. ಏನಂದ್ರೆ ನಾನ್ ಬಿಡಲ್ಲ. ಬಾ ಅಬ್ಬಾ, ನೀನು ಹೊಟ್ಟೆಲ್ ಒಂದು ಒಳ್ಳೆ ಮಗು ಹುಟ್ಟ. ಬಾ ಏನಂದ್ರೆ ಹಿಡ್ಕೊ. ಅಮ್ಮ ಬದುಕ್ಬಿಟ್ಟೆ ದೇವ್ರೇ. ಮೊದಲನೇ ದಿನಾನೇ ಹೀಗಾಗ್ಬಿಟ್ರೆ ಹೇಗೆ? ನಾಳೆ ಏನಾದ್ರೂ ಆ ಹೋಮ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅನ್ಕೊಂಡಿದ್ದು ಆಗೋಗಿರೋದು. ಮುಂದಿನ ಸಲ ಚೆನ್ನಾಗಿ ಪ್ಲಾನ್ ಮಾಡಬೇಕು. ಏನು ಅಂದ್ರೆ ರೀ ಬನ್ರಿ. ಹಬ್ಬಾ ಇವಳ್ದೊಳ್ಳೆ ಕಾಟ ಆಯ್ತಲ್ಲ, ಇವತ್ ನಂಗೆ ಜಾಗರಣೆ ಆಯ್ತಲ್ಲ ದೇವ್ರೇ. ಎಷ್ಟು ಮುದ್ದಾಗಿದ್ದೀರಾ ನೀವು. ನೀವು ತುಂಬಾ ಒಳ್ಳೆಯವರು. ನನ್ನ ಹಗ್ ಮಾಡ್ಕೊಳ್ರಿ. ಮಲ್ಕೊಳೆ. ಹಾ ನಂಗೆ ನಿದ್ದೆ ಬರ್ತಿದೆ ಕಣೆ. ನನ್ ಮೇಲ್ ಪ್ರೀತಿ ಇಲ್ವಾ? ಏನು ಅಂದ್ರೆ ಅಬ್ಬಾ ಬನ್ರಿ. ಅಯ್ಯೋ ದೇವ್ರೇ. ದಯಾ, ಎಲ್ಲ ಏರ್ಪಾಡು ಸರಿಯಾಗಿದೆ ಅಲ್ವಾ? ಎಲ್ಲ ಸರಿಯಾಗಿದೆಯಮ್ಮ. ವೈದೇಹಿ ಹತ್ರ ಇದ್ದು ನೋಡ್ಕೋತಾ ಇದ್ದಾಳೆ. ಬನ್ನಿ. ಅಮ್ಮ, ಹಾಲ್ ಸಿದ್ಧವಾಗಿದೆಯಲ್ಲ? ಹಾ ಖಂಡಿತ ಇದೆ. ಬೆಳಗ್ಗೆ ತಾನೇ ಆಶ್ರಮದಿಂದ ಹಸು ಹಾಲು ತರಿಸಿದ್ವಿ, ಇವಾಗ್ಲೇ ತಗೊಂಡ್ಬರ್ತೀನಿ. ದಾರಿ ಬಿಡಿ, ಹೋಮಕ್ಕೆ ಸಮಯ ಆಗ್ತಾ ಇದೆ. ನನಗೆ ಹೀಗೆ ಅಡ್ಡ ಬರೋದ್ ಬಿಟ್ಟು ನೀವು ಮೊದಲು ರೆಡಿ ಆಗಿ. ನೀನು ರೆಡಿ ಆದರೆ ನಾನು ರೆಡಿ ಆಗ್ತೀನಿ. ನಾನು ಯಾಕೆ? ನನ್ನ ಜೊತೆ ಕೂತ್ಕೊಂಡು ಹೋಮ ಮಾಡಬೇಕಾಗಿರೋದು ನೀನೇ ಅಲ್ವಾ? ರಾಮನ್ ಪಕ್ಕ ಸೀತೆ, ನನ್ನ ಪಕ್ಕ ನೀನು. ಬಾ, ಮತ್ತೆ ಶುರು ಮಾಡ್ಬಿಟ್ರಾ? ಇವಾಗ ಶುರು ಮಾಡೋದೇನು ವೈದೇಹಿ? ನಮ್ಮ ಪ್ರೀತಿಗೆ ಆದಿ ಅಂತ್ಯ ಏನೂ ಇಲ್ಲ. ಒಂದು ಸಲ ನೀನು ಹೂ ಅನ್ನು, ಆ ಹೋಮದ ಸಾಕ್ಷಿಯಾಗಿ ನಮ್ಮ ಪ್ರೀತಿನ ಎಲ್ರಿಗೂ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ.
ಆ ಹೋಮ ನೀವ್ ತಗೊಳ್ಳೋ ಜವಾಬ್ದಾರಿಗಳಿಗೆ ಸಾಕ್ಷಿ, ಪ್ರೇಮಕ್ಕಲ್ಲ. ಜವಾಬ್ದಾರಿಗಳ ಹಿಂದೆ ಕೂಡ ನಮ್ಮ ಪ್ರೀತಿನೇ ಇದೆ ಅನಿಸ್ತಿದೆ ವೈದೇಹಿ. ಹೇಳು, ನಿನ್ಗೆ ಹಾಗನ್ನಿಸ್ತಿಲ್ವಾ? ನಿನ್ ಪಕ್ಕದಲ್ಲೇ ಕೂತು ಎಲ್ಲ ಜವಾಬ್ದಾರಿಗಳನ್ನು ತಗೋಬೇಕು ಅನಿಸ್ತಿದೆ ವೈದೇಹಿ. ನೀನು ಒಪ್ಪಲ್ವಾ? ಒಪ್ಪಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅನ್ನೋದನ್ನ ಆ ದೇವ್ರೆ ನಿರ್ಧಾರ ಮಾಡಿರ್ತಾನೆ. ನಾವ್ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಆಗಲ್ಲ. ರಂಗ, ಒಂದ್ ನಿಮಿಷ ಬಾ. ನೋಡಿದ್ರಲ್ಲ, ಬೆಳಗ್ಗೆಯಿಂದ ಹೀಗೇನೆ ವೈದೇಹಿ ಈ ಹೋಮನ ಯಾವ ಆತಂಕನೂ ಇಲ್ಲದೆ ಚೆನ್ನಾಗಿ ನಡೆಸ್ಕೊಡ್ತಾಳೆ. ನೀವೇನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನ ಆತಂಕ ಬೇರೆನೇ ಇದೆ ದಯಾ. ಮನೆ ಸೊಸೆಯರೇ ಹೊರಗಿನವ್ರ ಥರ ಇದ್ದಾರೆ. ಈ ಮನೆಗೆ ಯಾವುದೇ ಸಂಬಂಧ ಇಲ್ದೇ ಇರೋ ಹುಡುಗಿ ಎಲ್ಲಾ ಜವಾಬ್ದಾರಿಗಳನ್ನು ತನ್ನ ಹೆಗಲ್ ಮೇಲೆ ಹಾಕ್ಕೊಂಡಿದ್ದಾಳೆ. ನಿನ್ನೆ ನಾನು ಅಷ್ಟೆಲ್ಲ ಹೇಳ್ದೆ ಅಲ್ವಾ ಅತ್ತೆ? ಆದ್ರೂ ಅದ್ಯಾವುದು ಕೂಡ ಉಪಯೋಗ ಆಗದೆ ಹೋಯ್ತು. ಅವ್ರ ಅಪ್ಪ ಅಮ್ಮ ನಿನ್ನೆ ಚೆನ್ನಾಗಿ ಬುದ್ಧಿ ಹೇಳಿದ್ದಾರೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಇವತ್ ನೀನೇನು ಮಾತಾಡ್ಬೇಡ ಕೌಸಲ್ಯ. ಹೋಮ ಸುಸೂತ್ರವಾಗಿ ನಡೆದ್ರೆ ಸಾಕು. ನಡೆಯಲ್ಲ. ಈ ಹೋಮನೂ ನಡೆಯಲ್ಲ, ದೇವವಂಶಿಗೆ ಅಧಿಕಾರ ಕೊಡೋ ಕಾರ್ಯಕ್ರಮನೂ ನಡೆಯಲ್ಲ. ಹೌದು, ಊರ ಮೇಲೆ ಹೋಮನ ನಿಲ್ಲಿಸ್ತೀನಿ ಅಂತ ಹೇಳಿದ್ಲಲ್ವಾ? ಏನು ಪ್ಲಾನ್ ಮಾಡಿರ್ಬೋದು? ಅಮ್ಮ, ಅಕ್ಷತೆ ತಗೊಂಡ್ ಬನ್ನಿ. ತಗೊಂಡ್ ಬರ್ತೀನಿ. ಅತ್ತೆ, ತಗೊಂಡ್ ಬರಕ್ ನಾನು ಇದ್ದೀನಿ ಅಲ್ವಾ? ನೀವಿಲ್ಲೇ ಇರಿ. ಏನು ಎಲ್ಲ ಕೆಲ್ಸನೂ ನೀನೇ ಮಾಡ್ತಿದ್ಯಲ್ಲ? ತುಂಬಾ ಸಂತೋಷವಾಗಿರೋ ಹಾಗಿದೆಯಲ್ಲ. ಸಂತೋಷನೇ ಅಲ್ವಾ ಅಕ್ಕ? ಇಲ್ಲ ಅಂತ ಅನ್ಕೊಂಡಿದ್ ಮಾವ ಬದುಕಿದ್ದಾರೆ. ಪಟ್ಟಾಭಿಷೇಕ ಯಾರಿಗಾಗ್ಬೇಕು ಅಂತ ಅನ್ಕೊಂಡಿದ್ನೋ ಕೊನೆಗೆ ಅವ್ರಿಗೆ ಆಯ್ತು. ಅದೆಲ್ಲದನ್ನು ಮೀರಿ ನನ್ನಿಂದ ಏನೋ ನಡೀತು ಅಂತ ನನ್ನನ್ನು ಹೊರಗೆ ಕಳ್ಸಕ್ಕೆ ಅಂತ ನೋಡಿದ್ರು ಆ ಅಪವಾದ ತಗೊಂಡು ನಾನು ಹೋಗ್ಲಿಲ್ಲ ಅಲ್ವಾ? ಅದಕ್ಕೆ ಇನ್ನೂ ಸಂತೋಷ ಆಗ್ತಾ ಇದೆ.
ಇವತ್ತಿಲ್ದೆ ಹೋದ್ರು ನಾಳೆ ಒಂದಿನ ಹೋಗ್ಬೇಕಲ್ಲ. ನೀನೇನು ಈ ಮನೆ ಸೊಸೆ ಅಲ್ಲ, ಪರ್ಮನೆಂಟ್ ಆಗಿ ಇಲ್ಲಿರೋದಕ್ಕೆ. ಹೌದು, ಸೊಸೆನೆ.